ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ರೈಲ್ವೆ ರಿಸರ್ವೇಷನಿನ ಒಂದಿಷ್ಟು ಟರ್ಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಇದೇ ಮೊದಲನೇದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾವು ಯಾವುದೇ ರೈಲ್ವೆ ಆ್ಯಪ್ ಮುಖಾಂತರ ಟ್ರೈನ್ ಟಿಕೆಟನ್ನು ರಿಸರ್ವ್ ಮಾಡಬೇಕಾದ್ರೆ ನಮಗೆ ಚೆಕ್ ಬಾಕ್ಸಲ್ಲಿ ಒಂದಿಷ್ಟು ರೈಲ್ವೆ ಟರ್ಮ್ಸ್ಗಳು ಸಾಮಾನ್ಯವಾಗಿ ಕಂಡುಬರುತ್ತದೆ. ಅದು 2S CC ಈ ರೀತಿ ಇರುತ್ತೆ. ಆ ರೀತಿ 11 ಆಪ್ಷನ್ಸ್ಗಳನ್ನು ನಾನು ಜನರಲ್ ಆಗಿ ಕಂಡುಬರುವಂಥ 11 ಆಪ್ಷನ್ಸ್ಗಳನ್ನು ಹುಡುಕಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣ ಮಾಹಿತಿಗಾಗಿ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನೋಡೋದಾದರೆ ಜನರಲ್ ಕೋಚ್ ಬಗ್ಗೆ ಏನು ಹೆಚ್ಚಿಗೆ ಹೇಳೋಂಥ ಅವಶ್ಯಕತೆ ಇಲ್ಲ. ಜನರಲ್ ಸಾಮಾನ್ಯವಾಗಿ ಎಲ್ಲ ಟ್ರೈನ್ಗಳಲ್ಲೂ ಇರುತ್ತದೆ, ಒಂದಿಷ್ಟು ಟ್ರೈನ್ಗಳನ್ನು ಹೊರತುಪಡಿಸಿ. ಇದಕ್ಕೆ ಯಾವುದೇ ರಿಸರ್ವೇಷನ್ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಇದು ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತಗೊಂಡು ಹೋಗುವಂಥದ್ದು, ಅಥವಾ UTS ಆ್ಯಪಲ್ಲಿ ಕೂಡ ತಗೋಬೋದು. ಎರಡನೇದಾಗಿ ನೋಡೋದಾದ್ರೆ 2SCCEC. 2S ಅಂದರೆ ಸೆಕೆಂಡ್ ಸೀಟಿಂಗ್ ಅಂತ, CC ಅಂದರೆ ಚೇರ್ ಕಾರ್ ಅಂತ, EC ಅಂದರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ. 2S ಬಂದು ಇದು ನಾನ್ AC ರಿಸರ್ವ್ ಸೀಟ್ಗಳಾಗಿರ್ತದೆ, ಕುತ್ಕೊಂಡು ಹೋಗುವಂಥ ಸೀಟ್ಗಳು. CC ಬಂದು ಇದು ಕೂಡ ರಿಸರ್ವ್ ಸೀಟೇ, ಇದು ಕುತ್ಕೊಂಡು ಹೋಗುವಂಥ ಸೀಟೇ. ಬಟ್ 2Sಗೂ ಇದಕ್ಕೂ ವ್ಯತ್ಯಾಸ ಏನಂದರೆ ಇದರಲ್ಲಿ ಇದು AC ಕೋಚ್ ಆಗಿರುತ್ತೆ. ECನೂ ಕೂಡ AC ಕೋಚೇ ಆಗಿರುತ್ತೆ, ಬಟ್ ಇದು ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ. ಇದರಲ್ಲಿ 2Sಗಿಂತ ಒಂದು ಸ್ವಲ್ಪ ಫೆಸಿಲಿಟಿಗಳು ಜಾಸ್ತಿ ಇರುತ್ತೆ. ಸೀಟ್ಗಳು ರೊಟೇಟ್ ಆಗೋಂಥ ಸೀಟ್ಗಳು ಇರುತ್ತೆ. ಇದು ಸಾಮಾನ್ಯವಾಗಿ ಇತ್ತೀಚೆಗೆ ಬಂದಂಥ ವಂದೇ ಭಾರತ್ ಟ್ರೈನ್ಗಳಲ್ಲಿ ನಾವು ನೋಡ್ಬೋದು. ಹಾಗೂ ರಾಜಧಾನಿ ಎಕ್ಸ್ಪ್ರೆಸ್ಗಳಲ್ಲಿ ಕೂಡ ಈ ಎಕ್ಸಿಕ್ಯೂಟಿವ್ ಕ್ಲಾಸ್ಗಳು ಅವೈಲೇಬಲ್ ಇದೆ. ಇದರ ಬೆಲೆ ಬಂದು 2Sಗಿಂತ CC ಜಾಸ್ತಿ ಇರುತ್ತೆ, CCಗಿಂತ EC ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಸ್ಲೀಪರ್ ಕ್ಲಾಸ್ಗಳು. ಸ್ಲೀಪರ್ ಕ್ಲಾಸು ಈ ವೈಟ್ ಟರ್ಮ್ಗಳು ನಿಮಗೆ ಎಲ್ಲೇ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಕಂಡ್ರೆ ಇದು ಸ್ಲೀಪರ್ ಕ್ಲಾಸಿಗೆ ಸಂಬಂಧಪಟ್ಟಂತವೆ. ಸ್ಲೀಪರ್ SL ಅಂತಿದ್ರೆ ಇದು ಜನರಲ್ ಸ್ಲೀಪರ್ ಆಗಿರುತ್ತೆ. ಇದು ಯಾವುದೇ AC ಇರೋದಿಲ್ಲ, ಇದರಲ್ಲಿ ನಾರ್ಮಲ್ ಸ್ಲೀಪರ್ ಇದು. ಟೋಟಲ್ಲು ಒಂದು ಕ್ಯಾಬಿನಲ್ಲಿ 8 ಸೀಟ್ ಇರುತ್ತೆ. ಲೋಯರು, ಮಿಡಲ್ಲು, ಅಪ್ಪರು, ಸೈಡಲ್ಲಿ ಸೈಡ್ ಲೋಯರು, ಸೈಡ್ ಅಪ್ಪರ್ ಇರುತ್ತೆ. 3A ಅಂದರೆ 3Aದಲ್ಲೂ 8 ಸೀಟ್ ಇರುತ್ತೆ, ಬಟ್ ಇದು AC ಬೋಗಿ ಆಗಿರುತ್ತೆ. ಇದು AC ಸ್ಲೀಪರ್, ಥರ್ಡ್ AC ಅಂತ ಇದು ಫುಲ್ ಫಾರ್ಮು. ಮತ್ತು ಈಗ ನೆಕ್ಸ್ಟ್ ಬರೋದಾದರೆ 3E ಬಂದು ಇದು ಕೂಡ ಥರ್ಡ್ AC ಥರನೇ ಇರುತ್ತೆ, ಬಟ್ ಇದರಲ್ಲಿ ಸೈಡಲ್ಲಿ 2 ಸೀಟ್ ಇರೋದಿಲ್ಲ. ಬದಲಾಗಿ ಈ ಕಡೆ ಸೈಡ್ ಹೆಂಗೆ ಮಿಡಲ್ ಇರುತ್ತೆ ಅದೇ ರೀತಿ ಇದರಲ್ಲಿ ಮಿಡಲ್ ಸೀಟ್ ಮಿಡಲ್ ಸೀಟ್ ಸಹ ಇರುತ್ತೆ. ಇದು ಥರ್ಡ್ ಎಕಾನಮಿ AC ಅಂತ. ಆದ್ದರಿಂದ 3Aಗಿಂತ 3Eಗೆ ಬೆಲೆ ಕಮ್ಮಿ ಇರುತ್ತೆ. ಟೋಟಲ್ ಒಂದು ಕ್ಯಾಬಿನಲ್ಲಿ ಇದರಲ್ಲಿ 9 ಸೀಟ್ಗಳಿರುತ್ತೆ 3Eಲಿ. ಹಾಗಾಗಿ ಇದರ ಬೆಲೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಎಲ್ಲ ಟ್ರೈನ್ಗಳಲ್ಲಿ ಅವೈಲೇಬಲ್ ಇರಲ್ಲ, ಒಂದಿಷ್ಟು ಸೆಲೆಕ್ಟೆಡ್ ಟ್ರೈನ್ಗಳಲ್ಲಿ ಮಾತ್ರ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ 2A ಬಂದು ಇದರಲ್ಲಿ ಮಿಡಲ್ ಸೀಟ್ಗಳು ಇರೋದಿಲ್ಲ. ಇದು ಕೂಡ AC ಕೋಚೆ. ಇದರಲ್ಲಿ ಮಿಡಲ್ ಸೀಟ್ಗಳು ಇರೋದಿಲ್ಲ. ಲೋಯರ್ ಮತ್ತು ಅಪ್ಪರ್ ಸೀಟ್ ಇರುತ್ತೆ. ಸೈಡಲ್ಲಿ ಸಾಮಾನ್ಯವಾಗಿ ಲೋಯರ್ ಮತ್ತು ಅಪ್ಪರ್ ಸೀಟ್ ಇರುತ್ತೆ. ಟೋಟಲ್ ಒಂದು ಕ್ಯಾಬಿನ್ನಿಗೆ ಇದರಲ್ಲಿ 6 ಸೀಟ್ಗಳು ಬರುತ್ತೆ. ಇದು ಕೂಡ AC ಕೋಚೆ ಆಗಿದೆ. ನೆಕ್ಸ್ಟ್ ಬರೋದಾದರೆ 1A ಅಂದರೆ ಫಸ್ಟ್ ಕ್ಲಾಸ್ AC ಅಂತ. ಇದು ಸಾಮಾನ್ಯವಾಗಿ ಇದು ಕೂಡ ಲೋಯರು ಮತ್ತು ಅಪ್ಪರ್ ಸೀಟ್ಗಳಿರುತ್ತೆ. ಇದರಲ್ಲೂ ಮಿಡಲ್ ಸೀಟ್ ಇರೋದಿಲ್ಲ, ಆದರೆ ಇದರಲ್ಲಿ ಸೈಡ್ ಸೀಟ್ಗಳು ಇರೋದಿಲ್ಲ. ಸೈಡ್ ಅಪ್ಪರು, ಸೈಡ್ ಲೋವರ್ ಇರೋದಿಲ್ಲ. ಅದನ್ನು ಓಡಾಡೋಕ್ಕೆ ಜಾಗ ಬಿಟ್ಟಿರ್ತಾರೆ. ಈ 4 ಸೀಟಿಗೂ ಇಂಡಿವಿಜುವಲ್ ಡೋರ್ಸ್ಗಳಿರುತ್ತೆ. ಕ್ಯಾಬಿನ್ ಅಂತ ಇರುತ್ತೆ, ಕ್ಯೂಬ್ ಅಂತ ಇರುತ್ತೆ. 2 ಸೀಟಿಗೂ ಒಂದೊಂದು ಡೋರ್ಗಳಿರುತ್ತೆ. ಅದು ನೀವು ಬುಕ್ ಮಾಡ್ಬೇಕಾದ್ರೆ ನಿಮಗೆ ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡಬೇಕು. ಇವು ಎಲ್ಲ ಕೋಚ್ಗಳು ಸಹ ಇದರ ಬೆಲೆ ಎಲ್ಲದಕ್ಕಿಂತ 1Aಗೆ ಜಾಸ್ತಿ ಇರುತ್ತೆ, ಅಂದರೆ ಫಸ್ಟ್ ಕ್ಲಾಸ್ ACಗೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬರೋದಾದರೆ VE ಮತ್ತು EA ಅಂತ. VE ಅಂದರೆ ವಿಸ್ತಾ ಡೋಮ್ ಅಂತ. ಈ ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ, ಇಂಜಿನ್ ಕೋಚ್ ಈ ರೀತಿ ಇರುತ್ತೆ. ಇದು AC ಕೋಚೇ ಆಗಿದೆ, ಬಟ್ ಕಿಟಕಿಗಳು ಸ್ವಲ್ಪ ದೊಡ್ಡದಾಗಿರುತ್ತೆ ನಾರ್ಮಲ್ AC ಕೋಚಿಗಿರೋಕ್ಕಿಂತ. ಇದು ಸಾಮಾನ್ಯವಾಗಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹಾದು ಹೋಗುವಂಥ ಟ್ರೈನ್ಗಳಿಗೆ ಈ ಕೋಚನ್ನು ಅಳವಡಿಸಿರ್ತಾರೆ. ಅಥವಾ ಪ್ರಕೃತಿ ತುಂಬ ಚೆನ್ನಾಗಿರೋಂಥ ಜಾಗಗಳು, ಪಶ್ಚಿಮ ಘಟ್ಟಗಳು, ಲೈಕ್ ಸುಬ್ರಹ್ಮಣ್ಯದಿಂದ ನಾವು ಮಂಗಳೂರಿಗೆ ಹೋಗೋ ಟ್ರೈನ್ಗಳು, ಈ ಥರ ಟ್ರೈನ್ಗಳಲ್ಲಿ ಈ ಕೋಚನ್ನು ಟೂರಿಸ್ಟ್ಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಈ ಕೋಚನ್ನು ಅಳವಡಿಸಿರ್ತಾರೆ. ಇದರ ಬೆಲೆ ಕೂಡ ನಾರ್ಮಲ್ ನಾವು ಎಕ್ಸಿಕ್ಯೂಟಿವ್ ಕ್ಲಾಸ್ಗಿಂತ ಜಾಸ್ತಿ ಇರುತ್ತೆ. EA ಅಂದರೆ ಇದು ಎಕ್ಸಿಕ್ಯೂಟಿವ್ ಅನುಭೂತಿ, ಇದು ಸಹ ಸಿಟ್ಟಿಂಗ್ ಕ್ಲಾಸು. ಇದು ಒಂದಿಷ್ಟು ಫೆಸಿಲಿಟಿಗಳು ಹೆಚ್ಚಿಗೆ ಇರುತ್ತೆ. ಲೈಕ್ ನಾವು ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಿದಾಗ ಯಾವ ರೀತಿ ನಮಗೆ
ಫೆಸಿಲಿಟಿಗಳಿರುತ್ತೆ. ಅದೇ ಥರ ಈ ಎಕ್ಸಿಕ್ಯೂಟಿವ್ ಅನುಭೂತಿ ಕೋಚ್ಗಳಲ್ಲಿ ಸಹ ಇರುತ್ತೆ. ಇದು ಎಲ್ಲ ಟ್ರೈನ್ಗಳಲ್ಲಿ ಅವೈಲೇಬಲ್ ಇರೋದಿಲ್ಲ. ರಾಜಧಾನಿ ಎಕ್ಸ್‌ಪ್ರೆಸ್ ಮತ್ತು ಒಂದಿಷ್ಟು ಜನಶತಾಬ್ದಿ ಎಕ್ಸ್‌ಪ್ರೆಸ್‌ಗಳಲ್ಲಿ ಈ ಕೋಚ್ಗಳನ್ನು ಅಳವಡಿಸಿರ್ತಾರೆ. ಇಲ್ಲಿಗೆ ನಮ್ಮ ಸಂಪೂರ್ಣ ಮಾಹಿತಿ ಮುಕ್ತಾಯವಾಗಿದೆ. ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ಇದೇ ಮೊದಲನೇದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.